ಖಾನಾಪುರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಉಕ್ಕಿ ಹರಿಯುತ್ತಿರುವ ಮಲಪ್ರಭಾ ನದಿ. ಹಬ್ಬಾನಟ್ಟಿ ಗ್ರಾಮದಲ್ಲಿ ಅಪಾಯ ಮಟ್ಟ ಮೀರಿ ನದಿ ಹರಿತಾ ಇದೆ. ನದಿ ನೀರಿನಲ್ಲಿ ಮುಳುಗಿರುವ ಐತಿಹಾಸಿಕ ಹನುಮನ ಮಂದಿರ ಮುಳುಗಡೆ ಹಿನ್ನೆಲೆಯಲ್ಲಿ ಭಕ್ತರ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. 2 ದಿನಗಳಿಂದ ಆಡಳಿತ ಮಂಡಳಿಯಿಂದ ನಿರ್ಬಂಧ ಹೇರಿಕೆ ಆಗಿದೆ. ದೂರದಲ್ಲಿಯೇ ನಿಂತು ಹನುಮನ ದರ್ಶನವನ್ನ ಅಲ್ಲಿ ಭಕ್ತರು ಪಡಿತಾ ಇದ್ದಾರೆ. ಪ್ರತಿ ಮಳೆಗಾಲದಲ್ಲೂ ಕೂಡ ಈ ಹನುಮ ಮಂದಿರ ಮುಳುಗಡೆ ಆಗುತ್ತೆ. ಇನ್ನು ಈ ಹಬ್ಬಾನಟ್ಟಿ ಗ್ರಾಮದ ಹನುಮ ಮಂದಿರದಿಂದಲೇ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಬರೋಣ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಬೀಳ್ತಾ ಇರೋದ್ರಿಂದ ಸಹಜವಾಗಿ ಅಲ್ಲಿ ಉಗಮವಾಗುವಂಥ ಮಲಪ್ರಭಾ ನದಿ ಈಗ ತುಂಬಿ ಹರಿತಾ ಇರುವಂಥದ್ದು ನನ್ನ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಏನಂತಂದರೆ ಮಲಪ್ರಭಾ ಸದ್ಯದ ಪರಿಸ್ಥಿತಿ. ಕಳೆದ 1 ವಾರದ ಹಿಂದೆ ಸಂಪೂರ್ಣವಾಗಿ ಏನಂತಂದರೆ ಈ ಮಲಪ್ರಭಾ ನದಿ ಬರಿದಾಗಿತ್ತು. ಆದರೆ ಕಳೆದ 1 ವಾರದಿಂದ ನಿರಂತರವಾಗಿ ಏನು ಮಳೆ ಸುರಿತಾ ಇದೆ ಅದರಿಂದಾಗಿ ಮಲಪ್ರಭಾ ನದಿಗೆ ಒಂದು ರೀತಿ ಜೀವಕಳೆ ಬಂದಿರುವಂಥದ್ದು. ಇದ್ರ ಜೊತೆಗೆ ಏನಂತಂದರೆ ಭಾಳಷ್ಟು ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದ ಸಹಜವಾಗಿ ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಅಂದರೆ ನದಿ ತೀರದ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರ್ತಕ್ಕಂಥ ಕೆಲವು ದೇವಸ್ಥಾನಗಳು ಸಹ ಮುಳುಗಡೆಯಾಗಿರುವಂಥದ್ದು. ನಾನು ಈಗ ನಿಮಗೇನು ತೋರಿಸ್ತಾ ಇದ್ದೀನಿ ಇದು ಖಾನಾಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಹಬ್ಬನಟ್ಟಿ ಗ್ರಾಮದ ಹನುಮಾನ್ ದೇವಸ್ಥಾನದ ಸದ್ಯದ ದೃಶ್ಯ. ಇದು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಈ ದೇವಸ್ಥಾನವನ್ನು ನೋಡಲಿಕ್ಕೆ ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ನಿತ್ಯವೂ ಸಾವಿರಾರು ಜನ ಏನಂತಂದರೆ ಭಕ್ತರು ಬರ್ತಾ ಇದ್ರು. ಆದರೆ ಕಳೆದ 2 ದಿನಗಳಿಂದ ಸಂಪೂರ್ಣವಾಗಿ ದೇವಸ್ಥಾನ ಮುಳುಗಡೆಯಾಗಿರೋದ್ರಿಂದ ದೂರದಲ್ಲೇ ನಿಂತುಕೊಂಡು ಏನಂತಂದರೆ ಭಕ್ತರು ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಏನಂತಂದರೆ ಶಿವಮಂದಿರವು ಸಹ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಒಂದು ಕಡೆ ಏನಂತಂದರೆ ಶಿವಮಂದಿರ, ಇನ್ನೊಂದು ಕಡೆ ಏನಂತಂದರೆ ಹನುಮಾನ್ ಮಂದಿರ ಸಂಪೂರ್ಣವಾಗಿ ಏನಂತಂದರೆ ಅಲ್ಲಿರ್ತಕ್ಕಂಥ ಉದ್ಭವ ಮೂರ್ತಿಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿವೆ. ಹಾಗಾಗಿ ಸಹಜವಾಗಿ ಪ್ರತಿಕ್ಷಣಕ್ಕೂ ಸಹ ಏನಂತಂದರೆ ನೀರಿನ ಮಟ್ಟ ಏರಿಕೆ ಆಗ್ತಾ ಇರೋದ್ರಿಂದ ಸಹಜವಾಗಿ ನದಿ ತೀರದಲ್ಲಿ ಒಂದು ರೀತಿ ಆತಂಕ ಸೃಷ್ಟಿಯಾಗೋದರ ಜೊತೆಗೆ ಈಗ ಒಂದು ರೀತಿಯಲ್ಲಿ ನದಿ ತೀರದಲ್ಲಿ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ಈ ದೇವಸ್ಥಾನ ಸೇರಿದಂತೆ ಸೌದತ್ತಿ ಏನು ಬೈಲಹೊಂಗಲ ಹಾಗೆಯೇ ರಾಮದುರ್ಗ ತಾಲೂಕಿನ ಕೆಲವು ಕಡೆಗಳಲ್ಲಿ ಏನಂತಂದರೆ ಈ ಒಂದು ನದಿ ಹೋಗ್ತಾ ಇರೋದ್ರಿಂದ ಸಹಜವಾಗಿ ಏನಂತಂದರೆ ಅಲ್ಲಿಯೂ ಸಹ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಸದ್ಯ ಈ ಪ್ರವಾಸಿಗರು ಬಂದಿದ್ದಾರೆ. ಪ್ರವಾಸಿಗರನ್ನು ನಾನು ಮಾತಾಡಿಸ್ತೀನಿ. ಯಾಕಂತಂದರೆ ಇಲ್ಲಿ ದೇವಸ್ಥಾನವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದರು. ಮೇಡಮ್, ಈಗ ನೀವು ಬಂದಿದ್ದೀರಿ, ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಏನು ಹೇಳ್ತೀರಿ? ಹೌದ್ರಿ ಮಳೆ ಭಾಳ ಬಂದೈತಿ. ಸೊ ಎಲ್ಲ ಮಂದಿರ ಎಲ್ಲ ಮುಳುಗಿ ಹೋಗೈತ್ರಿ. ಶಿವ ಮಂದಿರನು ಮುಳುಗಿ ಹೋಗೈತಿ. ನಾವು ಇಲ್ಲೆಲ್ಲ ಪ್ರತಿ ವರ್ಷ ಬರ್ತೇವಿ. ನಮಗೆಲ್ಲ ಗೊತ್ತಿತ್ತು ರೀ ಅಂದರೆ ಈ ತಿಂಗಳಾಗ ಹಿಂಗೆ ಆಗ್ತೈತೆ ಅಂತ. ಬಟ್ ನಾವು ಎಲ್ಲ ಬಾಜುಗೆ ನಿಸರ್ಗದೂ ಐತಿ. ಸೊ ನೋಡಕ್ಕಂದು ಬಂದಿದ್ದೇವೆ ರೀ. ಒಂದು ಸ್ಕೂಲ್ ವಿಸಿಟ್ ಇತ್ತು, ಅದು ಮಾಡಿ ಈ ಸೈಡ್ ಬಂದೇವೆ ರೀ. ಓಕೆ. ಒಟ್ಟಾರೆ ಏನಂತಂದರೆ ಮಲಪ್ರಭಾ ನದಿ ತುಂಬಿ ಹರಿತಾ ಇರೋದ್ರಿಂದ ಸಹಜವಾಗಿ ಏನಂತಂದರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿರ್ತಕ್ಕಂಥ ಏನು ನದಿ ತೀರದಲ್ಲಿರ್ತಕ್ಕಂಥ ಕೆಳ ಹಂತದ ಸೇತುವೆಗಳು ಜೊತೆಗೆ ಕೆಲವು ದೇವಸ್ಥಾನಗಳು ಸದ್ಯಕ್ಕೆ ಮುಳುಗಡೆ ಆಗಿರುವಂಥದ್ದು. ಇದು ಇದೇ ರೀತಿ 1 ವಾರಗಳ ಕಾಲ ಮುಂದುವರೆದಿದ್ದೆ ಆದರೆ ಮತ್ತೆ ಏನಂತಂದರೆ ಮಲಪ್ರಭಾ ನದಿ ತೀರದಲ್ಲಿ ಮತ್ತೊಮ್ಮೆ ಏನಂತಂದರೆ ಆತಂಕ ಸೃಷ್ಟಿಯಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈಗ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಕ್ಯಾಮ್ರಾಮನ್ ರೋಜ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.